ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸರಳ ಬಡ್ಡಿಯನ್ನು ಹೇಗೆ ಕಂಡುಹಿಡಿಯುವುದೆಂದು ಸುಲಭವಾಗಿ ತಿಳಿದುಕೊಳ್ಳೋಣ. ಸರಳ ಬಡ್ಡಿಯ ಸೂತ್ರ P/R/T/100. ಇದು ತುಂಬ ಸರಳವಾದ ವಿಧಾನ. ಸರಳ ಬಡ್ಡಿ ಎಂದರೇನು? ಕೇವಲ ಮೂಲಧನದ ಮೇಲೆ ನಿರ್ದಿಷ್ಟ ಅವಧಿಗೆ ಲೆಕ್ಕ ಹಾಕುವ ಬಡ್ಡಿಯನ್ನು ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಎನ್ನುತ್ತೇವೆ. SI is equal to P/R/T/100. PRT. ಈಗ P ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. P ಅಂದರೆ ಪ್ರಿನ್ಸಿಪಲ್ ಅಂತ. ಪ್ರಿನ್ಸಿಪಲ್ ಅಂದರೆ ಮೂಲಧನ ಅಥವಾ ಮೂಲ ಮೊತ್ತ ಅಥವಾ ಬಡ್ಡಿಗೆ ಕೊಟ್ಟಿರುವಂಥ ಹಣ ಎಂದರ್ಥ. ಅದೇ ರೀತಿ R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಂದರ್ಥ. ಅಂದರೆ ಬಡ್ಡಿ ದರ, ಅಂದರೆ ನಾವು ಕೊಟ್ಟಿರುವಂಥ ಹಣಕ್ಕೆ ವಿಧಿಸಿದ ಬಡ್ಡಿ ದರ, ಅದಕ್ಕೆ ಆರ್ ಎಂದು ಕರೆಯುತ್ತಾರೆ. ಅದೇ ರೀತಿ ಟಿ ಅಂದರೆ ಟೈಮ್, ಕಾಲಾವಧಿ. ನಾವು ಹಣವನ್ನು ಎಷ್ಟು ತಿಂಗಳು ವರ್ಷಗಳ ಕಾಲ ಕೊಟ್ಟೆವು ಅದು. ಅದನ್ನು ಸುಲಭವಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿದುಕೊಳ್ಳೋಣ. ಎಕ್ಸಾಂಪಲ್ ಮುಖಾಂತರ ತಿಳಿದುಕೊಂಡಾಗ ಮಾತ್ರ ಯಾವುದೇ ವಿಷಯ ಆಗಲಿ ಅರ್ಥ ಆಗುತ್ತೆ. ರಾಮು 10,000 ರುಗಳನ್ನು2 ವರ್ಷಕ್ಕೆ 5% ಬಡ್ಡಿ ದರಕ್ಕೆ ಸಾಲ ಕೊಟ್ಟನು. ಅವನಿಗೆ ಎಷ್ಟು ಬಡ್ಡಿ ಬರಲಿದೆ? ಅಂದರೆ ರಾಮನು 10,000 ರುಗಳನ್ನು 2 ವರ್ಷಕ್ಕೆ 5% ಕೊಟ್ಟಾಗ ಹಂಗೂ 2 ವರ್ಷದಲ್ಲಿ ಎಷ್ಟು ಅಂದರೆ ಬಡ್ಡಿಯ ಮೊತ್ತ ಎಷ್ಟು ಬರುತ್ತದೆ ಅನ್ನೋ ಕ್ಯಾಲ್ಕುಲೇಷನ್ ಮಾಡೋಣ. ಸೂತ್ರ SI = PRT/100. P = 1000 × 5 × 2 / 100 ತಗೊಳ್ಳೋಣ.
ಈ ಜೀರೋಕ್ಕೆ ಹೋಯಿತು, ಈ ಜೀರೋಕ್ಕೆ ಹೋಯಿತು. ಉಳಿದಿದ್ದು 100 ಇಂಟು 5 ಇಂಟು 2 100 ಇಂಟು 10 ಅಂದರೆ 5 ಇಂಟು 2 5 2 10. ಟೋಟಲು 1000 ಬಂತು. ರಾಮನು 2 ವರ್ಷಕ್ಕೆ 10,000 ಕೊಟ್ಟಿರ್ತಾನಲ್ಲ, ಅದು 5% ಬಡ್ಡಿ ದರ ಎಷ್ಟಾಗುತ್ತೆ ಅಂದರೆ 1,000 ಆಗುತ್ತೆ. ಹೀಗೆ 1,000 ಆಗುತ್ತೆ. ಇನ್ನೂ ನಿಮಗೆ ಜಾಸ್ತಿ ತಿಳಿಬೇಕೆಂದರೆ ನಾನು ಒಂದು ಕ್ವಶನ್ ಕೊಡ್ತೇನೆ, ಅದನ್ನು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಪ್ಪ ಅಂದರೆ, ಬಲರಾಮನು 50,000ವನ್ನು 3 ವರ್ಷಕ್ಕೆ ಸಾಲ ಕೊಟ್ಟನು. ಅದು 6% ಬಡ್ಡಿ ದರಿಗೆ. ಅವನಿಗೆ 3 ವರ್ಷಕ್ಕೆ ಎಷ್ಟು ಬಡ್ಡಿ ಬರುತ್ತದೆ? ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಸರಿಯಾಗಿ ಉತ್ತರ ಕೊಡುತ್ತಾರೆ ನೋಡೋಣ. ಹೀಗೆ ಇನ್ನಷ್ಟು ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.